ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಬಂಧನದ ಬೆನ್ನಲ್ಲೇ ಅಂದ್ರೆ ದರ್ಶನ್ ಅವರು ಇಂಡಸ್ಟ್ರಿಯಿಂದ ಬ್ಯಾನ್ ಆಗ್ತಾರೆ ಅನ್ನೋ ಒಂದಷ್ಟು ಕುತೂಹಲದ ಪ್ರಶ್ನೆಗಳಿದ್ವು. ಸೊ ಅದಕ್ಕೆಲ್ಲ ಉತ್ತರ ಅಂದ್ರೆ ಈಗಷ್ಟೇ ಇಸಿ ಮೀಟಿಂಗ್ ಮುಗಿಸಿ NM ಸುರೇಶ್ ಅವರು ಅಂದ್ರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರ ಜೊತೆಗಿದ್ದಾರೆ. ಏನೆಲ್ಲ ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಯಿತು ಮತ್ತೆ ಏನೆಲ್ಲ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ತಿಳಿಸ್ಕೊಡ್ತಾರೆ ಬನ್ನಿ. ಸರ್ ಸರ್ ಮೊದಲಿಗೆ ನೆನೆ ಮೊನ್ನೆಯಿಂದ ಸಾಕಷ್ಟು ಒತ್ತಡ ಬಂದಿದೆ, ದರ್ಶನ್ ಅವರು ಬ್ಯಾನ್ ಆಗ್ತಾರೆ ಅನ್ನೋ ವಿಚಾರ. ಅದ್ರ ಬಗ್ಗೆ ಈಗ ಇಸಿ ಕಮಿಟಿ ಮೀಟಿಂಗ್ ನಡೆದಿದೆ. ಸೊ ಏನ್ ನಿರ್ಧಾರಕ್ಕೆ ಬಂದಿದ್ದೀರಿ ಅಂತ ಎಲ್ಲ ಮಾಧ್ಯಮಗಳು ಉತ್ತರ ಕೊಟ್ಟಿದ್ದೀರಲ್ಲ ಸರ್. ಫಸ್ಟ್ ನಾವು ಬ್ಯಾನ್ ಮಾಡೋ ವಿಚಾರ ಡಿಸ್ಕಸ್ ಮಾಡಿಲ್ಲ. ನಾವು ಬ್ಯಾನ್ ಮಾಡೋದು ಓನ್ಲಿ ಪೊಲೀಸರ ಪ್ರಕ್ರಿಯೆ ಆಗಿ ಚಾರ್ಜ್ ಶೀಟ್ ಕಾಯಕ್ಕಾಗಲ್ಲ. ಅದು ಯಾರು ಹೆಂಗೆ ಯಾವ ತರ ಅಂದ್ರೆ ಎಲ್ಲ ಕಲಾವಿದರಿಗೆಲ್ಲ ಕೂರಿಸಿ ಚರ್ಚೆ ಮಾಡೋಂಥ ಕೆಲಸ ಫಸ್ಟ್ ಪಾಯಿಂಟ್. ನಾವು ಸಾಂತ್ವನ ಕೊಡೋ ಕೆಲಸ ನಾವು ಮಾಡಬೇಕು. ಅವ್ರ ಫ್ಯಾಮಿಲಿ ಭೇಟಿ ಮಾಡ್ಕೊಂಬಂದು ಆಮೇಲೆ ಮತ್ತೆ ಸಭೆ ಸೇರಿಸಿ ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಕ್ಷಮಿಸುವಂತ ಕೆಲಸ ಎಲ್ಲೂ ಇಲ್ಲ. ಅದನ್ನ ನಾನು ವಾಣಿಜ್ಯ ಮಂಡಿ ಇರೋದೇ 3 ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ ರಿಪೀಟೆಡ್ಲಿ ಹೇಳ್ತೀನಿ. ತಾವು ಅದನ್ನೇ ಕೇಳ್ತಾ ಇದ್ದಾರೆ, ಏನು ಉತ್ತರ ಕೊಡಲಿ. ದಯವಿಟ್ಟು ಕೈಂಡ್ಲಿ ಗಿವ್ ಮಿ ಫ್ಯೂ ಡೇಸ್ ಟೈಮ್ ಟು ಟೇಕ್ ಎ ಡಿಸಿಷನ್. ರಿಕ್ವೆಸ್ಟ್ ಸರ್. ಏನೆಲ್ಲ ಚರ್ಚೆ ನಡೀತು ಮತ್ತೆ ಸದಸ್ಯರು ಏನೆಲ್ಲ ಮಾತನಾಡಿದ್ರು ಅಂತ ಈಗ ಚರ್ಚೆ ಎಲ್ಲ ಮಾತಾಡಿದ್ನಲ್ಲ ಸರ್. ಫಸ್ಟ್ ಅವ್ರು ಹೇಳಿದೆ ಆ ಫ್ಯಾಮಿಲಿಗೆ ಆಗಿತ್ತು ತಂಬು ಇವ್ರು ಮಾಡಿದ್ದು ಅನ್ಯಾಯ ಕಡಾಕ್ ನಡೀತು. ಖಂಡಿಸರ್ ಎಲ್ಲರೂ ಯಾರು ಸಪೋರ್ಟ್ ಮಾಡೋಂಥ ಕೆಲಸ ಒಬ್ಬರು ಮಾಡಿಲ್ಲ. ಮಾಡೋದು ತಪ್ಪು ಅಂತ ಹೇಳಿದ್ರೆ ಯಾರು ತಪ್ಪು ಮಾಡೋರು ಶಿಕ್ಷೆ ಆಗಲಿ ಅಂತ ವಿಚಾರ ಹೇಳಿದ್ದಾರೆ. ಈಗ ಫಸ್ಟ್ ನಮ್ಮ ಫ್ಯಾಮಿಲಿ ನೋಡ್ಕೊಂಡ್ ಬರುವಂತ ಕೆಲಸ ಫಸ್ಟ್ ಮಾಡಬೇಕು ಅಂತ ಆ ಕೆಲಸ ಮಾಡ್ತಾ ಇದ್ದೀವಿ ಸರ್. ಕಲಾವಿದರ ಬ್ಯಾನ್ ಅಂತ ಬರೋದಾದ್ರೆ ಬಹಳ ಮುಖ್ಯವಾಗಿ ಕಲಾವಿದರ ಸಂಘದ ಭಾಗವಹಿಸಿಕೆ ಬಹಳ ಮುಖ್ಯ ಆಗಿರುತ್ತೆ. ಸೊ ಈ ವಿಚಾರ ಬಂದಾಗ ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ನೀವು ಕರೆ ಮಾಡಿದ್ರೆ ಏನಂತ ಹೇಳಿದ್ರು ಅಂತ ಸರ್? ಫಸ್ಟ್ ನಮಗೆ ಫಸ್ಟ್ ಮಾಡಿದ್ದು ಎಕ್ಸಿಕ್ಯೂಟಿವ್ ಕಮಿಟಿ, ಇಸಿ ಮೆಂಬರ್ಸ್ ಹೇಳಿದಾರಲ್ಲ, ಇಸಿ ಹೇಳಿದ್ದನ್ನ ನಾವು ಪರಿಪಾಲನೆ ಮಾಡೋದು. ಈಗ ನೆಕ್ಸ್ಟ್ ಅದರ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ. ಏನಾದ್ರು ಮಾತನಾಡಿದ್ರೆ ರಾಕ್ಲೈನ್ ಅವರು ಅಂತ? ಇಲ್ಲ, ಏನೂ ಮಾತಾಡಿಲ್ಲ ಸರ್. ಪ್ಲೀಸ್, ಥ್ಯಾಂಕ್ ಯು. ಇದಿಷ್ಟು NM ಸುರೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.